मैं हूं सबा और आप देख रहे हैं सलाम बेंगलुरु। अब एक बड़ी खबर कलाबुरागी कर्नाटका से, जहां प्रिजन्स और करेक्शनल सर्विसेज की डीजीपी आलोक कुमार ने वायरल वीडियो के मामले पर अपना बयान दिया है। आइए सुनते हैं उन्होंने क्या कहा। ಅದರ ಜೊತೆಗೆ 4-5 ದಿವಸ ಹಿಂದೆ ಒಂದು ವಿಡಿಯೋ ಕೂಡ ಈ ಕಾರಾಗೃಹಕ್ಕೆ ಸಂಬಂಧಪಟ್ಟದ್ದು ವೈರಲ್ ಆಗಿತ್ತು. ಅದರ ಬಗ್ಗೆ ಈಗಾಗಲೇ ನಮ್ಮ ಅಡಿಷನಲ್ ಇನ್ಸ್ಪೆಕ್ಟರ್ ಜನರಲ್ ಆನಂದ್ ರೆಡ್ಡಿ ಅವರು ಒಂದು ವಿಚಾರಣೆ ನಡೆಸ್ತಾ ಇದ್ದಾರೆ. ನಿನ್ನೆಯಿಂದ ಅವರು ನಡೆಸ್ತಾ ಇದ್ದಾರೆ. ಇನ್ನೂ ಅವರು ಮಾಡಬೇಕಾಗತ್ತೆ. ಸೊ 20ನೇ ತಾರೀಕುವರೆಗೆ ಅವರಿಗೆ ಟೈಮ್ ಕೊಟ್ಟಿದ್ದೀನಿ, ಯಾಕೆಂದರೆ ಇನ್ನೊಂದು ರೌಂಡ್ ಅವರು ಬರಬೇಕಾಗತ್ತೆ. ಸೊ ಅಲ್ಲಿ ಏನೇನು ದೂರುಗಳು ಇವೆ, ಬೇರೆ ಯಾವುದು ಲೋಪದೋಷಗಳು ಇವೆ, ಸೊ ಎಲ್ಲ ಬಗ್ಗೆ ಅವರು ಸಮಗ್ರವಾಗಿ ತನಿಖೆ ನಡೆಸಿ ಆನಂತರ ಇದು ನಮಗೆ ವರದಿ ಕೊಡ್ತಾರೆ. ಆ ವರದಿ ನಾವು ಸರ್ಕಾರಕ್ಕೆ ನಾವು ಕಳಿಸ್ತೀವಿ ಅದು ಮುಂದಿನ ಕ್ರಮಕ್ಕಾಗಿ. ಸೊ ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ಕ್ರಮ ಆಗಲಿ, ಅದರ ಸಲುವಾಗಿ ನಾವು ನೋಡ್ತೀವಿ ಏನು ಅವ್ರ ಮೇಲೆ ಏನು ಇದು ಬರುತ್ತೆ, ಏನು ಪ್ರೂವ್ ಆಗುತ್ತೆ, ಆ ಪ್ರಕಾರ ಸರ್ಕಾರಕ್ಕೆ ನಾವು ವರದಿ ಕೊಡ್ತೀವಿ. ಅಲ್ಲ, ನಮಗೆ ಲೋಪಗಳು ನೇರವಾಗಿ ಏನಿದಕ್ಕಿಲ್ಲ. ಕೆಲವು ಜನ ಕೆಲವು ದೂರುಗಳು ಕೊಟ್ಟಿದ್ದಾರೆ, ಅದು ನಾವು ಅದಕ್ಕೆ ಪರಿಶೀಲನೆ ನಾವು ಮಾಡೋಕ್ಕೆ ಹೇಳಿದ್ದೀವಿ. ಅದು ಯಾಕೆಂದರೆ ನಾವು ಬಂದಾಗ ಅದು ಬೇರೆ ಟೈಪ್ ಇರ್ಬೋದು, ನಾವು ಹೋದರೆ ಅದು ಬೇರೆ ಟೈಪ್ ಇರ್ಬೋದು. ಸೊ ಅದು ಪರಿಶೀಲನೆ ಮಾಡಲಿಕ್ಕೆ ಹೇಳಿದ್ದೀವಿ. ಅವರು ಕೈದಿಗಳು ಇದ್ದರು, ಅವರು ಬೇರೆ ಬೇರೆ ಕೆಲವು ಅಹವಾಲುಗಳು ಹೇಳಿದ್ದಾರೆ. ನಮ್ಮ ಸಿಬ್ಬಂದಿಗಳು ಕೂಡ ಅವ್ರದ್ದು ಕೂಡ ಅಹವಾಲುಗಳು ಇವೆ, ಎಲ್ಲ ನಾವು ಪರಿಶೀಲನೆ ಮಾಡಿ. ಇಲ್ಲ, ಒಂದು ದಿವಸ ಇಲ್ಲ, ವಿಡಿಯೋಗಳು ಈಗ ರಿಲೀಸ್ ಆಗಿದೆ. ಅದು ಚಾರ್ಜ್ ತೊಗೊಂಡಿದ್ದ ತಕ್ಷಣ ಆಗಿಲ್ಲ, ಈಗ 2 ದಿವಸ ಹಿಂದೆ ಅದು ರಿಲೀಸ್ ಆಗಿದೆ. ಅದು ಕಾಗ್ತಾಳಿಲ್ಲ. ಹಳೆ ವಿಡಿಯೋಗಳು ರಿಲೀಸ್ ಮಾಡ್ತಾ ಇದ್ದಾರೆ. ಹಳೆ ಆಗಲಿ ಹೊಸ ಆಗಲಿ ನಾವು ಪರಿಶೀಲನೆ ಮಾಡಬೇಕಾಗತ್ತೆ. ಅಲ್ಲ, ಅದು ನಾವು ನೋಡಬೇಕಾಗತ್ತೆ. ನಾವು ಈಗ ಹೇಳೋದು ಸರಿ ಆಗಲ್ಲ. ಅದು ಪರಿಶೀಲನೆ ಇಲ್ಲ, ನಮ್ಮ ತನಿಖಾಧಿಕಾರಿ ಇದ್ದಾರೆ, ಅವರು ಮಾಡ್ತಾರೆ. ಆದರೆ ಯಾರ್ಯಾರಿದ್ದಾರೆ ಅವ್ರ ಮೇಲೆ ನಾವು ಏನು ಕ್ರಮ ಆಗಬೇಕು, ಯಾರು ಉದ್ದೇಶಪೂರ್ವಕವಾಗಿ ಮಾಡ್ತಿದ್ರೆ ಅವ್ರ ಮೇಲೆ ಕೂಡ ಕ್ರಮ ಆಗುತ್ತೆ. ಯಾರು ಇದರ ಸಲುವಾಗಿ ಕಾರಣೀಭೂತಿದ್ದಾರೆ ಈ ಎಲ್ಲ ಘಟನೆ ಸಲುವಾಗಿ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ಳಿಕ್ಕೆ ನಾವು ಸರ್ಕಾರ